ನಮಸ್ಕಾರ, ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಕನ್ನಡ ಒಂದು ವಿಷಯದ ಮೇಲೆ ರೂಪನಾತ್ಮಕ ಮೌಲ್ಯಮಾಪನ ಒಂದು FA1 ಈ ಒಂದು ಪ್ರಶ್ನೋತ್ತರಕ್ಕೆ ಸಂಬಂಧಿಸಿದಂತಹ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ತಾ ಇದ್ರಿ, ಸರ್ 8ನೇ ತರಗತಿಯವರದ್ದು ಕನ್ನಡ ಕ್ವಶನ್ ಪೇಪರನ್ನು ಕೂಡ ಬಿಡ್ರಿ ಸರ್ ಅಂತ. ಅದಕ್ಕೋಸ್ಕರ ಇವತ್ತು ನಾನು 8ನೇ ತರಗತಿಯವರ ಒಂದು ಕ್ವಶನ್ ಪೇಪರನ್ನು ನಿಮಗೆ ರೆಡಿ ಮಾಡಿದ್ದೇನೆ. ಅದನ್ನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ. ಬಹಳಷ್ಟು ಶಾಲೆಗಳಲ್ಲಿ ಇಂತಹ ಒಂದು ಪ್ರಶ್ನೆಗಳೇ ಬಿದ್ದಿದ್ದೇವೆ ಅಂತ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಈ ಒಂದು ಪ್ರಶ್ನೋತ್ತರಗಳನ್ನು. ನಿಮಗೆ ಈ ಒಂದು ಕ್ವಶನ್ ಪೇಪರ್ನ PDF ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಬಹುದು. ಅದೇ ರೀತಿಯಾಗಿ ಮೊದಲನೇ ಒಂದು ಮೇನಲ್ಲಿ ಏನು ಕೇಳಿದ್ರಪ್ಪ ಅಂತಂದ್ರೆ, ದಿನವಾರನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಏನಂದರೆ ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೇಳಿದ್ರು. ಅದಕ್ಕೋಸ್ಕರ A ಪ್ರಥಮ, B ದ್ವಿತೀಯ, C ತೃತೀಯ, D ಚತುರ್ಥಿ ಅಂತ ಇರುವಂಥದ್ದು. ಹಾಗಾಗಿ ಈ ದಿವಾನರನ್ನು ಈ ಒಂದು ಪದವು ದ್ವಿತೀಯ ಆಗುತ್ತೆ. ನದಿ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾದ ಪದವಿದು. ನದಿ ಅನ್ನೋದು ಯಾವ ಒಂದು ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ, A ರೂಢನಾಮ, B ಅಂಕಿತ ನಾಮ, C ಅನ್ವರ್ಥ ನಾಮ, D ಗುಣವಾಚಕ. ಸರಿಯಾದ ಉತ್ತರ A ರೂಢನಾಮ ಆಗಿರುವಂಥದ್ದು. ಇಲ್ಲಿ ಎರಡನೇ ಮೇನಲ್ಲಿ ಏನಪ್ಪ ಅಂದರೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿಯಾದ ಉತ್ತರವನ್ನು ಬರೆದು ನಾಲ್ಕನೇ ಪದವನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ತುಂಬಿದ್ದೇನೆ. ಆ, ಇ, ಉ ದೀರ್ಘ ಸ್ವರಗಳು, ಅ, ಇ, ಉ, ರು ಇವೆಲ್ಲವೂ ಹ್ರಸ್ವ ಸ್ವರಗಳಾಗಿರುವಂಥದ್ದು. ನೆಕ್ಸ್ಟ್ ಒಂದು ಮೇನ್ ಏನಪ್ಪ ಅಂದ್ರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 3 ಪ್ರಶ್ನೆಗಳಿರ್ತವೆ. 3 ಪ್ರಶ್ನೆಗಳಿಗೆ 2 ಪ್ರಶ್ನೆಯಲ್ಲಿ ಉತ್ತರ ಇರುತ್ತದೆ. ಒಂದು ಪ್ರಶ್ನೆಗೆ ಉತ್ತರವನ್ನು ನೀವೇ ಬರೀಬೇಕಾಗ್ತದೆ. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾಗಿ ತಂದೆಯ ಆಸೆಯನ್ನು ನೆರವೇರಿಸಿದರು. 6ನೇ ಒಂದು ಪ್ರಶ್ನೆ, ನಮ್ಮನ್ನು ಆಳುವವಳು ಯಾರು ಎಂದು ಕವಿ ಹೇಳಿದ್ದಾರೆ. ನಮ್ಮನ್ನು ಆಳುವವಳು ಕನ್ನಡಾಂಬೆ ಎಂದು ಕವಿ ಇಲ್ಲಿ ಹೇಳ್ತಾರೆ. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೀವೇ ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಹೇಳಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ 3-4 ಪ್ರಶ್ನೋತ್ತರಗಳ ಒಂದು ಕ್ವಶನ್ನಲ್ಲಿ ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಹಾಯವೇನು ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೇನೆ. ರಸೂಲ್ ಖಾನ್ DVG ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು. ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು. ಖರ್ಚಿಗೆ ಎಂದು 1 ರೂಪಾಯಿಯನ್ನು ಕೊಟ್ಟನು. ಹೀಗೆ ರಸೂಲ್ ಖಾನನು DVG ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು. ಅದೇ ರೀತಿಯಾಗಿ 9ನೇ ಒಂದು ಕ್ವಶನ್ ಏನಂದರೆ, ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯ ಏನು ಅಂತ. ಕನ್ನಡ ನಾಡಿನ ಪ್ರಕೃತಿ ಸಂಪದ್ಭರಿತವಾಗಿದ್ದು, ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳು ನೀಡುವ ಬಗೆ ಬಗೆಯ ಬೆಳೆಗಳಿಂದ ಕೂಡಿದೆ. ಅಲ್ಲದೆ ಕೆನೆಭರಿತವಾದ ಹಾಲೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬಿಸಿ ಬರುವ ತಂಗಾಳಿ, ಪ್ರಾಣಿ ಪಕ್ಷಿಗಳ ಸಮೂಹ, ನದಿಗಳು, ನಗರಗಳು, ಪರ್ವತಗಳು, ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ. ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ ಇರುವಂಥದ್ದು. ಇದಕ್ಕೆ ಇಷ್ಟು ಉತ್ತರವನ್ನು ವಿದ್ಯಾರ್ಥಿಗಳೇ ಬರೀಬೇಕಾಗ್ತದೆ ನೀವು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಲ್ಲಿ ಕೊಟ್ಟಿರೋ ಒಂದು ಲೇಖಕರ ಕವಿ, ಕಾಲ, ಸ್ಥಳ ಅಥವಾ ಕವಿ ಪರಿಚಯನ ಬರೆದಿದ್ದಾರೆ. ಬಾಗಲೋಡಿ ದೇವರಾಯ ಅವರು. ಬಾಗಲೋಡಿ ದೇವರಾಯ ಅವರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು. ಶ್ರೀಯುತರು ಹುಚ್ಚು ಮುನಸೀಪ ಮತ್ತು ಇತರೆ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಅವತಾರ ಮತ್ತು ಇತರೆ ಕೃತಿಗಳನ್ನು ರಚಿಸಿದ್ದಾರೆ. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1995ರಲ್ಲಿ ಏನಾದರಪ್ಪ ಅಂದರೆ ನಿಧನರಾಗ್ತಾರೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇದರಲ್ಲಿ ನಿಮಗೆ ಒಂದು ಕ್ವಶನನ್ನು ನೀಡಿರ್ತಾರೆ, 2 ಅಂಕಗಳು ನಿಮಗೆ ಇರ್ತವೆ. ಏನು ಬಂಜರ ಗುಂಡಪ್ಪ. 11ನೇ ಕ್ವಶನ್, ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಬೇಕು.
ಆಯ್ಕೆ ಇಲ್ಲಿ ನೋಡೋದಾದರೆ ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ್ಯ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ DVಜಿ ಅವರು ದಸರಾ ಸಂಭಾವನೆಯನ್ನು ಹಿಂದಿರುಗಿಸಲು ವಿಶ್ವೇಶ್ವರಯ್ಯನವರ ಬಳಿ ಬಂದಾಗ ವಿಶ್ವೇಶ್ವರಯ್ಯನವರು DVಜಿ ಅವರಿಗೆ ಈ ಮಾತನ್ನು ಹೇಳುತ್ತಾರೆ. ವಿಶ್ವೇಶ್ವರಯ್ಯನವರು ರಾಜ್ಯದ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ತಮ್ಮನ್ನು ನೋಡಲು ಬಂದ ಕಿರಿಯರನ್ನು ಪ್ರೀತಿ ಗೌರವದಿಂದ ಮಾತನಾಡಿಸುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಎಂಬುದು ಇಲ್ಲಿ ಕಾಣಬಹುದು. ನಾವು ಇಲ್ಲಿ 3 ಅಂಕಕ್ಕೆ ನಿಮಗೆ ಪದ್ಯ ಭಾಗವನ್ನು ಪೂರ್ತಿ ಮಾಡಲು ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಒಂದು ಗದ್ಯ ಭಾಗವನ್ನು ಪೂರ್ತಿ ಮಾಡಿ ಆದಮೇಲೆ ತಕ್ಷಣ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಒಂದು ಗಾದೆಯನ್ನು ವಿಸ್ತರಿಸಿ ಎಂಬ ಒಂದು ಇದನ್ನು ನೀಡಿದ್ರು. ಇಲ್ಲಿ ನೋಡೋದಾದರೆ ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳಿದರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಒಂದಾಗಿದೆ. ಈ ಗಾದೆಯು ಕಷ್ಟಪಡದೆ ಸಿಗುವುದಿಲ್ಲ, ಧ್ವನಿಪೂರ್ಣವಾಗಿ ಹೇಳುತ್ತದೆ. ಕೈ ಕೆಸರಾಗುವುದು ದುಡಿಮೆಯನ್ನು ಸಂಕೇತಿಸಿದರೆ, ಮೊಸರು ಎಂಬುದು ಅದರ ಪ್ರತಿಫಲವನ್ನು ಇಲ್ಲಿ ಮುಂದೆ ನೆಕ್ಸ್ಟ್ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ ಬಿಂಬಿಸುತ್ತದೆ. ಕಾಯಕವೇ ಕೈಲಾಸ ಎಂಬ ಮಾತನ್ನು ಮೇಲಿನ ಗಾದೆಯನ್ನು ಪುಷ್ಟೀಕರಿಸುತ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖವುಂಟು ಎಂದರ್ಥ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ, ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಛೀ, ಕೈ ಕೆಸರಾಗುವುದಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ, ಸಂಪಾದನೆಯಾಗಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕೆಂದರೆ ಕೈ ಕೆಸರಾಗಬೇಕು, ಕೈ ತುಂಬ ಸಂಪಾದನೆಯಾಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ. ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು. ವಿದ್ಯಾರ್ಥಿಗಳೇ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಅಥವಾ ಅಂತ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಏನಪ್ಪ ಅಂತಂದರೆ ತಾಯಿಗಿಂತಲೂ ಬಂಧುವಿಲ್ಲ, ಉಪ್ಪಿಗಿಂತಲೂ ರುಚಿ ಇಲ್ಲ. ಇವೆರಡರಲ್ಲಿ ನೀವು ಯಾವುದನ್ನಾದರೂ ಬರೆಯಬಹುದು, ಈಸಿಯಾಗತಕ್ಕಂಥದ್ದು. ಅದರ ಉತ್ತರವನ್ನು ನಾನು ಇಲ್ಲಿ ನಿಮಗೆ ಸ್ಪಷ್ಟೀಕರಿಸುತ್ತಾ ಹೇಳ್ತೇನೆ. ನೋಡಿ ಇದೇ ಅದರ ಉತ್ತರ ಆಗಿರ್ತಕ್ಕಂಥದ್ದು. ವಿಡಿಯೋನ ಸ್ಟಾಪ್ ಮಾಡಿ ನೀವು ಇದನ್ನು ಬರಬೇಕಾಗುತ್ತದೆ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋದ PDF ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ಗೆ ಹೋಗಿ ತೆಗೆದುಕೊಳ್ಳಬೇಕಾಗಿ ನೀವು ತಮ್ಮಲ್ಲಿ ವಿನಂತಿ.